ತುಂಬ ದಿನಗಳಾಗಿತ್ತು ಗುರುವೆ ಒಂದೊಳ್ಳೆ ಹಾಲಿವುಡ್ನ ಆ್ಯಕ್ಷನ್ ಓರಿಯೆಂಟೆಡ್ ಸೈನ್ಸ್ ಫಿಕ್ಷನ್ ಸಿನಿಮಾ ನೋಡಿದೆ. ಪ್ರಿಡೆಟರ್ ಬ್ಯಾಡ್ಲ್ಯಾಂಡ್. ಇದು ಪ್ರಿಡೆಟರ್ ಫ್ರಾಂಚೈಸಿ ಕಡೆಯಿಂದ ಬಂದಿರುವಂಥ 9th ಫಿಲ್ಮ್. ಇನ್ನು ಇದರಲ್ಲಿ ನಾನು ಎಲ್ಲ ಸಿನಿಮಾಗಳನ್ನು ನೋಡಿಲ್ಲ, ಆದರೆ ಸ್ಟಾರ್ಟಿಂಗ್ನಲ್ಲಿ ಬಂದಂಥ ಹರ್ಲ್ಯಾಂಡ್ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಹಾಗೆ ರೀಸೆಂಟಾಗಿ ಬಂದ ಪ್ರೇ ಎಂಬ ಸಿನಿಮಾನ ನೋಡಿದ್ದೆ. ಇನ್ನು ಈ ಪ್ರೇ ಎಂಬ ಸಿನಿಮಾ ನನಗೆ ಪರ್ಸ್ನಲ್ ಆಗಿ ಸಿಕ್ಕಾಪಟ್ಟೆ ಇಷ್ಟವಾಗಿತ್ತು. ಸೊ ಅದೇ ರೀಸನ್ನಿಂದ ಈ ಸಿನಿಮಾನು ಕೂಡ ನೋಡಿದ್ದೆ. ಇನ್ನು ಈ ಸಿನಿಮಾ ನೋಡಿದಾದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದರೆ ಒಂದೇ ಮಾತು ಗುರು, ನಕ್ಕನ್ ಕ್ರೇಜಿ ಗುರು. ಸ್ಟನ್ನಿಂಗ್ ವಿಜುವಲ್ಸ್ ಆಗಿ ನೆಕ್ಸ್ಟ್ ಲೆವೆಲ್ ಆ್ಯಕ್ಷನ್ ಸೀನ್ಸ್ಗಳು ತುಂಬ ಸಖತ್ತಾಗಿತ್ತು ಅಂತೀನಿ. ಇನ್ನು ಇದರಲ್ಲಿ ಪ್ರಿಡೆಟರೇ ಹೀರೋ. ಬರೀ ಪ್ರಿಡೆಟರ್ಗಳಿಗೆ ಅಂತಲೇ ಇರೋ ಒಂದು ಪ್ಲಾನೆಟ್ ಇರುತ್ತೆ. ಆ ಪ್ಲಾನೆಟಲ್ಲಿ ಪ್ರಿಡೆಟರ್ಗಳು ಇರಬೇಕಾದ್ರೆ ಜೀನಿ ಎಂಬ ಪ್ಲಾನೆಟಲ್ಲಿರೋ ಒಂದು ಮಾನ್ಸ್ಟರ್ ರೀತಿ ಇರೋ ಕ್ರಿಯೇಚರ್ನ ಹಂಟ್ ಮಾಡಬೇಕಾಗಿರುತ್ತೆ. ಆ ಮಾನ್ಸ್ಟರ್ನ ಹಂಟ್ ಮಾಡಿದ್ರೆ ಅವರು ಇರೋ ಪ್ಲಾನೆಟಲ್ಲಿ ಇರೋಕ್ಕೆ ಅವಕಾಶ ಸಿಗುತ್ತೆ. ಸೊ ಮುಂದೆ ನಮ್ಮ ಹೀರೋ ಪ್ರೆಡೇಟರ್ ಆ ಮಾನ್ಸ್ಟರ್ನ ಹಂಟ್ ಮಾಡೋಕೆ ಜೀನಿ ಎಂಬ ಪ್ಲಾನೆಟ್ಗೆ ಹೋಗ್ತಾನೆ. ಸೊ ಮುಂದೆ ಅವನು ಆ ಪ್ಲಾನೆಟಲ್ಲಿ ಆ ಕ್ರಿಯೇಚರ್ನ ಸಾಯಿಸ್ತಾನೋ ಇಲ್ವೋ, ಹಾಗೆ ಅಲ್ಲಿ ಅವನಿಗೆ ಯಾರೆಲ್ಲ ಪರಿಚಯ ಆಗ್ತಾರೆ ಅನ್ನೋದೇ ಸಿನಿಮಾದ ಮೈನ್ ಸ್ಟೋರಿ. ಪಾಸಿಟಿವ್. ಇನ್ನು ಸಿನಿಮಾದಲ್ಲಿ ಇರುವಂಥ VFXಗಳು ಹಾಗೆ ವಿಜುವಲ್ಸ್ಗಳು ತುಂಬ ಸ್ಟನ್ನಿಂಗ್ ಆಗಿ ಇರೋದಲ್ಲದೆ ಪ್ರತಿಯೊಂದು ಸೀನ್ಸ್ಗಳು ಕೂಡ ರಿಯಲಿಸ್ಟಿಕ್ ಫೀಲ್ ಕೊಡ್ತಿದ್ವು ಅಂತೀನಿ. ಅದರಲ್ಲೂ ಆ್ಯಕ್ಷನ್ ಸೀನ್ಸ್ಗಳಂತೂ ಒಂದಕ್ಕಿಂತ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತೀನಿ. ಅದರಲ್ಲೂ ಕ್ಲೈಮ್ಯಾಕ್ಸಲ್ಲಿ ಬರೋ ಆ್ಯಕ್ಷನ್ ಸೀನ್ನ ಇವರು ಡಿಸೈನ್ ಮಾಡ್ಕೊಂಡಿರೋ ರೀತಿ ಹಾಗೆ ಅಲ್ಲಿ ಅವರು ಯೂಸ್ ಮಾಡೋ ವೆಪನ್ಗಳು ತುಂಬ ಚೆನ್ನಾಗಿತ್ತು ಅಂತೀನಿ. ಹಾಗೆ ಆ್ಯಕ್ಷನ್ ಸೀನಲ್ಲಿ ಅವರು ಕೊಟ್ಟಿರೋ ಡೀಟೇಲಿಂಗ್ ಮಾತ್ರ ತುಂಬ ಸಖತ್ತಾಗಿತ್ತು ಅಂತೀನಿ. ಇನ್ನು ಮೇಯ್ನಾಗಿ ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ಏನಂದರೆ ಸಿನಿಮಾದಲ್ಲಿ ಬಡ್ ಎಂಬ ಒಂದು ಕ್ಯಾರೆಕ್ಟರ್ ಇರುತ್ತೆ ಆ್ಯಂಡ್ ಅದು ಕೂಡ ಒಂದು ಕ್ರಿಯೇಚರ್. ನನಗಂತೂ ಈ ಬಡ್ ಕ್ಯಾರೆಕ್ಟರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗುರುವೆ. ಸಿನಿಮಾದಲ್ಲಿ ಈ ಬಡ್ ಕ್ಯಾರೆಕ್ಟರ್ಗೆ ಸ್ಕ್ರೀನ್ ಪ್ರೆಸೆನ್ಸ್ ಕಮ್ಮಿ ಇದ್ದರೂ ಕೂಡ ಈ ಕ್ಯಾರೆಕ್ಟರ್ ಬಂದಾಗೆಲ್ಲ ತುಂಬ ಎಂಟರ್ಟೈನ್ ಮಾಡುತ್ತೆ ಅಂತೀನಿ. ಯಾಕಂದರೆ ಆ ಕ್ಯಾರೆಕ್ಟರ್ ಅಷ್ಟು ಕ್ಯೂಟಾಗಿ ಇರೋದಲ್ಲದೆ ಪ್ರತಿ ಸರಿ ಆ ಕ್ಯಾರೆಕ್ಟರ್ ಬಂದಾಗೆಲ್ಲ ಕಾಮಿಡಿನ ಜನ್ರೇಟ್ ಮಾಡುತ್ತೆ. ಆದ್ರಿಂದ ಈ ಬಡ್ ಕ್ಯಾರೆಕ್ಟರ್ ಬಂದಾಗಲ್ಲ ಸಖತ್ ಎಂಜಾಯ್ ಮಾಡ್ತೀರಾ ಅಂತೀನಿ. ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗೆ ಇಲ್ಲ ಬಿಡಿ, ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಂತೀನಿ. ವಿಜುವಲ್ಸ್ಗಳಿಗೆ ತಕ್ಕಂಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಡಿಸೈನ್ ಮಾಡ್ಕೊಂಡಿದ್ದಾರೆ ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದಂದರೆ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಸ್ಟೋರಿನ ಸೆಟಪ್ ಮಾಡ್ಕೊಳೋಕ್ಕೆ ಸ್ವಲ್ಪ ಟೈಮ್ ತಗೊತಾರೆ. ಅಲ್ಲಿಂದ ಸಿನಿಮಾ ನೆಕ್ಸ್ಟ್ ಲೆವೆಲಾಗಿ ಪಿಕಪ್ ತಗೊಳುತ್ತೆ. ಸೊ ಆದ್ದರಿಂದ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಬರೋ ಸ್ಟಾರ್ಟಿಂಗ್ 10 ಮಿನಿಟ್ಸ್ ಸ್ವಲ್ಪ ನನಗೆ ಡ್ರ್ಯಾಗ್ ಫೀಲ್ ಕೊಡ್ತು ಅಂತೀನಿ. ಸೊ ಇದೊಂದು ಪಾಯಿಂಟ್ ಬಿಟ್ಟರೆ ಸಿನಿಮಾದಲ್ಲಿ ನನಗೆ ಮೇಜರ್ ಆಗಿ ನೆಗೆಟಿವ್ ಅನಿಸಿಲ್ಲ ಅಂತೀನಿ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಒಳ್ಳೆ ಸಿನಿಮಾ, ಅದರಲ್ಲೂ ಪ್ರಿಡೆಟರ್ ಫ್ರಾಂಚೈಸ್ ಕಡೆಯಿಂದ ಬಂದಿರುವಂಥ ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂತೀನಿ. ನೀವೇನಾದರೂ ಪ್ರಿಡೆಟರ್ ಫ್ರಾಂಚೈಸಿಯಲ್ಲಿ ಬರೋ ಸಿನಿಮಾಗಳನ್ನು ಫಾಲೋ ಮಾಡೋರಾಗಿದ್ದರೆ ಈ ಸಿನಿಮಾ ಮಸ್ಟ್ ವಾಚ್ ಸಿನಿಮಾ ಅಂತೀನಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದಮೇಲೆ ನನಗನ್ಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.